ದೊಡ್ಡಮ್ಮ, ನೀವು ನನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ಹೌದು ಅಂಜಲಿ, ನೀನು ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ. ಸಾಕ್ಷತೆಗೆ ಹೆಲ್ಪ್ ಮಾಡಿದೆ ಅಂತ ದೊಡ್ಡವಂಗೆ ನನ್ನ ಸಿಟ್ಟು ಬರಲಿಲ್ಲ. ತುಂಬ ಥ್ಯಾಂಕ್ಸ್ ಗಣೇಶ, ತುಂಬ ತುಂಬ ಥ್ಯಾಂಕ್ಸ್. ಏ ಶ್ವಾಸ, ಸಾಕ್ಷಿ ಅಲ್ಲ ಭೂತ ಇವನು ಅಸ್ತ್ರ ಮಾಡ್ಕೊಂಡಿದೆ. ಯಾರೋ ಸಾಕ್ಷಿ ಮತ್ತು ಭೂತದ ನಡುವೆ ಬ್ರಿಡ್ಜ್ ಅಂದ್ರೆ ಸೇತುವೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮೀಸೆ ಅಂಟಿಸ್ಕೊಂಡು ರಾಜನ್ ರೋಲ್ ಮಾಡ್ತಾ ಇದ್ದೆ. ನಾನೇ ಮಹಾರಾಜ. ಯಾರಲ್ಲಿ? ಏನಪ್ಪ ನಿಮ್ಮ ಮಹಾಸ್ವಾಮಿ? ಛೇ, ನೀನಾ ಮೋಸಗಾರ. ನನಗೆ ನೂಡಲ್ಸ್ ಕೊಟ್ಟರೆ ನೀನು ಒಬ್ಬನೇ ತಿಂದಿದ್ಯಾ? ಯಾರಲ್ಲಿ? ನನ್ನ ಅರಮನೆಯಿಂದ ಇವನ್ನ ಆಚೆ ಕಳಿಸಿ. ಇಲ್ಲ ಪ್ರಭು, ನಾ ಇದನ್ನ ತಿಂದಿಲ್ಲ, ನಿಮಗೋಸ್ಕರ ತಂದೀನಿ. ದಯಮಾಡಿ ಇದನ್ನ ಸ್ವೀಕರಿಸಿ. ಏನು ಬೇಕಾಗಿಲ್ಲ, ಎಲ್ಲ ನೀನೇ ತಿಳ್ಕೊ. ಇನ್ನೇನು ಬೇಕು ಮಹಾಪ್ರಭು? ರಾಜನರ್ತಕಿ ಜಿಲೇಬಿ ಅವರಿಂದ ಶೀಲಾಕಿ ಜವಾನಿ ಡ್ಯಾನ್ಸ್ ಮಾಡ್ಸೋಣ್ವೆ? ನನ್ನ ಆಡ್ಕೊಂತೀಯಾ? ಏನ್ ಮಾಡ್ತೀನಿ ನೋಡು. ನನ್ನ ಹೊಡಿಬೇಡಿ ಮಹಾಪ್ರಭು, ಹೊಡಿಬೇಡಿ 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 ಮಹಾಪ್ರಭು, ಹೊಡಿಬೇಡಿ ಹೊಡಿಬೇಡಿ ಹೊಡಿಬೇಡಿ. ಅಯ್ಯಯ್ಯೋ, ಅಂಜಲಿ, ನಾನು ತಿಂದೆ, ನಿನಗೋಸ್ಕರ ತಂದಿದ್ದೆ, ಎಲ್ಲ ಬೀಳಿಸ್ಬಿಟ್ಟೆ. ಸಾರಿ ಲಡ್ಡು ಅಣ್ಣ. ಸರಿ, ಬೇಜಾರು ಮಾಡ್ಕೋಬೇಡ. ಇದಿದೆಯಲ್ಲ, ಇದರಲ್ಲೇ ಶೇರ್ ಮಾಡ್ಕೊಂಡು ತಿನ್ನೋಣ. ಯಾರು ಬರೋಕ್ಕಿಂತ ಮುಂಚೆ ರಘು ಕಾಲ್ ಮಾಡಿಬಿಡ್ತೀನಿ. ಸಾಕ್ಷಿ, ಸಾಕ್ಷಿ, ಒಳಗಡೆ ಏನೋ ಇಡ್ತಾ ಇದ್ದೀಯಲ್ಲ? ನಾನಾ? ಇಲ್ಲ ಅತ್ತೆ, ನಾನೇನು ಇಡ್ತೀನಿ. ನೋಡು, ನಾನು ಅಷ್ಟೊಂದು ಕುರುಡಿಯಾಗಿಲ್ಲ. ಈಗ ನೀನು ಒಳಗಡೆ ಏನೋ ಇಡ್ತಾ ಇರೋದು ನಾನು ನೋಡಿದೆ. ಇಲ್ಲ ಅತ್ತೆ, ನಾನೇನು ಇಡ್ತಿರ್ಲಿಲ್ಲ. ನೋಡು, ನನ್ನೇ ಏಮರ್ಸ್ಬೇಡ. ನಿನ್ನ ಕೈಯಲ್ಲಿ ಮೊಬೈಲ್ ಥರ ಏನೋ ಇತ್ತಲ್ಲ. ಅಯ್ಯಯ್ಯೋ, ಪಿಜ್ಜಾ ಅಜ್ಜಿ ಅತ್ತೆ ಮೊಬೈಲ್ ನೋಡ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಏನು ಮಾಡೋದಪ್ಪ ಈಗ? ಏನಿಲ್ಲ ಅತ್ತೆ, ಇಲ್ಲೇ ಒಂದು ಖರ್ಚಿಫ್ ಬಿದ್ದಿತ್ತು, ತೆಗೆದು ಒಳಗಿಡ್ತಾ ಇದ್ದೆ ಅಷ್ಟೇ. ಏನೂ ಇಲ್ಲ ಅಂದರೆ ನೀನು ಯಾಕೆ ಇಷ್ಟು ಹೆದರ್ತಾ ಇದೀಯಾ? ನನ್ನ ಯಾಕೆ ತಡೆ ಹಿಡಿತಾ ಇದೀಯಾ? ಅಲ್ಲಿ ಏನಿದೆ ಅಂತ ನಾನೇ ನೋಡ್ತೀನಿ. ಬಾ ಈ ಕಡೆ.
ಮ್ಯಾಜಿಕ್ ಸಿಕ್ಕೇ ಬಿಡುತ್ತಂತ ಕಾಣುತ್ತಲ್ಲಪ್ಪ. ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲಪ್ಪ. ಐಡಿಯಾ. ಸಿಕ್ತು. ಮೊಬೈಲೇ ಸಿಕ್ಕಿಬಿಡ್ತು. ಖರ್ಚಿಪು ಇಷ್ಟು ಗಟ್ಟಿಯಾಗಿರುತ್ತಾ? ನನ್ನೇ ಮಾರಿಸ್ತಿದ್ಯೇನೆ. ಏ ಮೊಬೈಲೇ ಪ್ಲೀಸ್ ನಿನ್ ಕರ್ಸಿಫ್ ಆಗ್ಬಿಡು ಪ್ಲೀಸ್ ಪ್ಲೀಸ್. ನೋಡ್, ಅಯ್ಯಯ್ಯೋ ಇದೇನಿದು? ಆವಾಗ್ಲೇ ಮೊಬೈಲ್ ತರ ಗಟ್ಟಿಯಾಗಿತ್ತು, ಇವಾಗ ಕರ್ಚಿಫ್ ಆಗೋಗ್ಬಿಟ್ಟಿದೆಯಲ್ಲ ಇದು. ಇದು ಅಂಜಲಿದೆ ಮ್ಯಾಜಿಕ್. ಎಲ್ಲಿದ್ದಾಳೆ ಅಂಜಲಿ ಪುಟ್ಟಿ? ಅತ್ತೆ ನಾನು ಇಲ್ಲೇ ಇದೆ ಸಾಕ್ಷಿ ಅತ್ತೆ. ಏ ಸಾಕ್ಷಿ, ಇದು ಭೂತದ ಚೇಷ್ಟೆನೆ ಕಣೆ. ನಾನು ಒಳಗೆ ಕೈ ಹಾಕಿದಾಗ ನನ್ನ ಕೈಗೆ ಸಿಕ್ಕಿದ್ದು ಮೊಬೈಲೇ. ಹೊರಗೆ ಎಳೆಯೋ ಅಷ್ಟೊತ್ತಿಗೆ ಖರ್ಚಿಫ್ ಆಗ್ಬಿಟ್ಟಿದೆ ಕಣೆ, ಖರ್ಚಿಫ್ ಆಗ್ಬಿಟ್ಟಿದೆ. ಏ ಅತ್ತೆ, ಯಾವ ಭೂತ ಚೇಷ್ಟೆನೂ ಇಲ್ಲ. ಯಾವ ಭೂತ ಇದೆ ಇಲ್ಲಿ? ನೀವು ರಾತ್ರಿ ಎಲ್ಲ ಭೂತ ಭೂತ ಅಂತ ಹೆದರ್ಕೊಂಡು ನಿದ್ರೆಗೆಟ್ಟಿ ನಿಮ್ಮ ತಲೆ ಕೆಟ್ಟು ಹೋಗಿದೆ ಅಷ್ಟೇ. ಅದಕ್ಕೆ ಈ ಕರ್ಚಿಫ್ನ ಕೂಡ ನೀವು ಮೊಬೈಲ್ ಅನ್ಕೊಂಡಿದ್ದೀರಿ. ಕನ್ನಡಿ ಮೇಲೆ ಅಕ್ಷರ ಬರ್ದ ಹಾಗೆ ಕಾಣತ್ತೆ. ಅತ್ತೆ, ಎಲ್ಲ ನಿಮ್ಮ ಭ್ರಮೆ ಅಷ್ಟೇ. ಯಾವ ಭ್ರಮೆನೂ ಇಲ್ಲ, ಇದು ಭೂತದ ಚೇಷ್ಟೆನೆ. ರಾತ್ರಿ ಆಯ್ತು ಅಂದ್ರೆ ಹೆಜ್ಜೆ ಹೆಜ್ಜೆಗೂ ನನ್ನ ಕಾಡ್ತಾ ಇರುತ್ತೆ. ನನ್ನ ಎದೆ ಛಲ್ ಅಂತೈತಿ. ಹತ್ಯಾಳ ಸ್ವಾಮಿ, ಈ ಭೂತನ ಹೆಂಗಾರ ಮಾಡಿ ಮುಟ್ಟ ಹಾಕ್ಬಿಡು. ಅತ್ತೆ, ನರಹರಿ ಯಾಕೋ ಕೂಗ್ತಾ ಇದ್ದಾನಲ್ಲ, ಏನು ಅಂತ ವಿಚಾರಿಸ್ಕೊಂಡು ಬರ್ತೀನಿ. ಅಂಜಲಿ, ಅಂಜಲಿ ಪುಟ್ಟ, ಥ್ಯಾಂಕ್ ಯು ಸೋ ಮಚ್ ಅಂಜಲಿ. ನಿನ್ನ ಮೊಬೈಲ್ ಏನಾದರೂ ಕರ್ಚೀಫ್ ಮಾಡದೆ ಹೋಗಿದ್ದಿದ್ರೆ ಅತ್ತೆ ಕೈಲಿ ನಾನು ಸಿಕ್ಕಾಕೊಂಡ್ಬಿಡ್ತಾ ಇದ್ದೆ. ಆಮೇಲೆ ಮನೆಯವರೆಲ್ಲ ಸೇರಿಕೊಂಡು ಈ ರಘು ಫೋನು ಪುಡಿ ಪುಡಿ ಮಾಡಿ ಹಾಕ್ಬಿಡ್ತಾ ಇದ್ರು. ಥ್ಯಾಂಕ್ ಯು ಅಂಜಲಿ. ಅಣ್ಣ ಏನೋ ಕರ್ದಂಗಾಯ್ತಲ್ವಾ? ಏನೋ ವಿಷಯ ಇರಬೇಕು. ಅಯ್ಯೋ ಇದೇ ಅತ್ತೆ, ನಾವು ಒಬ್ಬರನ್ನ ಬಿಟ್ಟು ಹೋಗ್ಬಿಟ್ರಾ? ನಾನು ಬರ್ತೇನೆ. ಶ್ವಾಸ್, ವಸಂತಿ, ಅತ್ತೆ, ಅಮ್ಮ ಎಲ್ಲ ಎಲ್ಲಿದ್ದೀರಿ? ಬೇಗ ಬನ್ನಿ. ಎಲ್ಲ ಬಂದ್ರ? ಓ ಲಡ್ಡು, ಅಂಕಿತಾ, ಓ ಸಾಕ್ಷಿ ಎಲ್ಲ ಬಂದ್ರು. ಏನೋ ಏನೋ ಇದು ಇಷ್ಟೊಂದು ಖುಷಿಯಾಗಿದೆಯಾ? ನಿಮ್ಮೆಲ್ಲರಿಗೂ ಒಂದು ಖುಷಿಯಾದ ವಿಷಯ ಹೇಳೋಣ ಅಂತ ಬಂದಿದ್ದೀನಿ. ಅದೇನ್ ಖುಷಿ, ಬೇಗ ಹೇಳು. ನಮ್ಮ ಬಾಸು ಫೋನ್ ಮಾಡಿದ್ರು. ಅವರು ಸಾಕ್ಷಿ, ಲಡ್ಡು, ಅಂಕಿತಾ ಇವ್ರು ಯಾರು ಇರೋದು ಬೇಡ. ಎಲ್ಲ ನಿಮ್ಮ ರೂಮ್ಗೆ ಹೋಗಿ, ಮಿಕ್ದವರೆಲ್ಲ ನನ್ನ ಜೊತೆ ಬನ್ನಿ. ಹೇಳಿದ ಅರ್ಥ ಆಗ್ತಾ ಇಲ್ವಾ? ನಿಮ್ಮ ರೂಮ್ಗೆ ಹೋಗಿ ಅಂತ. ಬನ್ನಿ ಮಿಕ್ದವರೆಲ್ಲ. ಡ್ಯಾಡಿ ಏನಂತ ಗುಟ್ಟು ನಮ್ಮನ್ನು ಬನ್ನಿ ಅಂತ ಸುಮ್ಮನೆ ಯಾಕೆ ಕರಿಬೇಕಾಯ್ತು? ಥೂ. ಏ ಲಡ್ಡು, ಇವರೇ ಸೀಕ್ರೆಟ್ ಆಗಿ ಮಾತಾಡ್ಕೊಳ್ಳೋ ಅಂಥ ವಿಷಯ ಏನಿರತ್ತೋ? ಅತ್ತೆ, ಬಾಸಿಗೆ ಫೋನ್ ಮಾಡಿದ್ರೆ ಅಂದರೆ ನಿಮ್ಮ ಮದುವೆ ವಿಷಯನೇ ಇರಬೇಕು. ಹೌದು ಕಣೋ ಲಡ್ಡು, ಕರೆಕ್ಟು. ಅವ್ರು ಏನು ಮಾತಾಡ್ತಿದ್ದಾರೆ ಅಂತ ತಿಳ್ಕೊಬೇಕಲ್ಲ. ಹೇಗೆ ತಿಳ್ಕೊಳ್ಳೋದು? ಅತ್ತೆ, ನಮ್ಮ ಚೋಟಸ್ಪ ಇಲ್ಲೇ ಇರಲ್ಲ, ನಾವೇನಕ್ಕೆ ಇನ್ನು ಯೋಚನೆ ಮಾಡಬೇಕು? ಏನು ಹೇಳ್ತಿದ್ಯಾ ಲಡ್ಡು? ಅತ್ತೆ,
ಅಂಜಲಿ ಯಾರ ಕಣ್ಣಿಗೂ ಕಾಣಲ್ಲ. ಹೇ ಅಂಜಲಿ, ನೀನು ದೊಡ್ಡಪ್ಪ ಏನು ಮಾಡ್ತಿದ್ರೆ ಅಂತ ಕೇಳ್ಕೊಂಬಾ. ಸರಿ ಲಡ್ಡು ಅಣ್ಣ, ಈಗಲೇ ಕೇಳ್ಕೊಂಬರ್ತೀನಿ. ಬುಮ್ 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 ಬುಮ್. ಸರಿ ಬಾ, ನಾವು ನಮ್ಮ ರೂಮಲ್ಲಿರೋಣ. ಈ ಲಡ್ಡು ಯಾವಾಗಲೂ ಅತ್ತೆಗೆ ಅಂಟ್ಪುರ್ಲಿ ಥರ ಅಂಟ್ಕೊಂಡಿರ್ತಾನಲ್ಲ. ಲಡ್ಡು, ಡ್ಯಾಡಿ ರೂಮ್ಗೆ ಹೋಗು ಅಂತ ತಾನೇ ಹೇಳಿದ್ದು. ಅತ್ತೆ ಜೊತೆ ಎಲ್ಲೋಗ್ತಿದ್ಯಾ? ನಾನು ಎಲ್ಲಿಗೆ ಬೇಕಾದ್ರೆ ಹೋಗ್ತೀನಿ. ನಿನ್ಗೇನಕ್ಕೆ? ನೀನೇನು ಎಲ್ಲಿ ನಿಂತಿದ್ಯಾ? ಮೊದಲು ನೀನೇನು ರೂಮ್ಗೆ ಹೋಗೋ. ನೂಡಲ್ಸ್ ತಿನ್ನೋಕ್ಕೆ ಪೋಸಿ ಹೊಡ್ಕೊಂಡು ಕರಿಯೋಕೆ ಬಂದಿದ್ದೆ. ಈಗೇನಾಗಿದ್ಯೋ ನಿನಗೆ? ಗುರ್ರ ಅಂತಿದ್ಯಾ? ನಾನು ನಿನ್ನನ್ನು ಕರೆದಿದ್ದಲ್ಲ, ಅಂಜಲಿನ ಕರೆದಿದ್ದು. ಅಂಜಲಿನಾ? ಯಾವ ಅಂಜಲಿ? ಅದೇ ಅವತ್ತು ಹೇಳಿದ್ನಲ್ಲ, ಸುಂಡಿಲಿ. ನಾನು ರಾತ್ರಿ ಮಲಗಿದ್ದಾಗ ನನ್ನ ಕಾಲು ಕೆರೆದಾಕ್ಬಿಟ್ಟಿತ್ತು. ಅದಕ್ಕೆ ಅತ್ತೆ ರೂಮ್ಗೆ ಆಯಿಂಟ್ಮೆಂಟ್ ಹಚ್ಕೊಳ್ಳೋಣ ಅಂತ ಹೋಗ್ತಿದ್ದೆ. ರಾತ್ರಿ ಎಲ್ಲ ಯಾಕೆ ಹೊಡ್ತೀಯ ಅಂಕಿತಾ? ಹೋಗಿ ಮಲ್ಕೋ. ಈ ಮನೆಯಲ್ಲಿ ಒಂದು ಭೂತ ಇದೆ. ಅದು ಪಿಜ್ಜಾ ಅಜ್ಜಿ ಮೇಲೆ ಅಟ್ಕಾಯಿಸ್ಕೊಳ್ಳುತ್ತೆ. ಪಿಜ್ಜಾ ಅಜ್ಜಿ ಪಿಶಾಚಿಯಾಗಿ ರಾತ್ರಿ ಎಲ್ಲ ಓಡ್ತಾ ಇರ್ತಾರೆ. ನಿನಗೆ ಗೊತ್ತಿಲ್ವಾ? ಹೌದಾ? ಅಯ್ಯಯ್ಯೋ, ನಾನು ರೂಮ್ಗೆ ಹೋಗ್ತೀನಪ್ಪ. ಅಂಜಲಿ ಬರೋಕ್ಕಿಂತ ಮುಂಚೆ ನಾವು ರಘುಂಕಲಿಗೆ ಫೋನ್ ಮಾಡೋಣ. ಇಲ್ಲ ಲಡ್ಡು, ನಾನು ರಘುಗೆ ಫೋನ್ ಮಾಡೋಕ್ಕಾಗಲ್ಲ. ಯಾಕೆ ಮಾಡೋಕ್ಕಾಗಲ್ಲ ಅತ್ತೆ? ಅವ್ರು ಫೋನ್ ಕೊಟ್ಟು ಹೋಗಿದ್ರಲ್ಲ. ಹೌದು, ಕೊಟ್ಟು ಹೋಗಿದ್ದಾರೆ. ಆದರೆ ಈ ಅಂಜಲಿ ಅದನ್ನು ಕರ್ಚೀಫ್ ಮಾಡಿಬಿಟ್ಟಿದ್ದಾಳೆ. ಅಯ್ಯೋ, ಅವಳಿಗೆ ಒರೆಸ್ಕೊಳಕ್ಕೆ ಬೇರೆ ಕರ್ಚೀಫೇ ಇರಲಿಲ್ವಾ? ಮೊಬೈಲ್ನ ಕರ್ಚೀಫ್ ಮಾಡಬೇಕಾಗಿತ್ತ? ಛೇ, ಒಳ್ಳೆ ಕರ್ಮ. ಅಯ್ಯೋ, ಅದು ಹಾಗಲ್ಲ ಕಣೋ. ಬಾ, ನಾನು ರೂಮಲ್ಲಿ ಹೇಳ್ತೀನಿ. ಇನ್ನು ಆನಂದನ ತಾಳಲಾರೆ, ಚಿನ್ನ ಮಾತಲ್ಲಿ ನಾ ಹೇಳಲಾರೆ. ತನ್ನ ತನನನನನನನ ತನ್ನನನನನನನನ. ಯಪ್ಪ, ಈ ದೊಡ್ಡಪ್ಪ ಏನೋ ಗುಟ್ಟು ಹೇಳ್ತೀನಿ ಅಂತ ಕರ್ಕೊಂಡು ಬಂದು ಇನ್ನೂ ಹಾಡು ಹೇಳ್ತಾ ಇದ್ದಾರಲ್ಲಪ್ಪ. ಯಪ್ಪ, ಕೇಳಿಸ್ಕೊಳಕ್ಕೆ ಆಗ್ತಿಲ್ಲ. ಅಯ್ಯೋ ಸಾಕ್ರಿ ನೀವು ಹಾಡಿದ್ದು. ಮೊದಲು ಅದೇನೋ ತುಂಬ ಮುಖ್ಯವಾದ ವಿಷಯ ಹೇಳಬೇಕು ಅಂದ್ರಲ್ಲ, ಅದನ್ನು ಹೇಳಿ. ನಾನೀಗ ಹೇಳೋ ವಿಷಯ ನೀವೆಲ್ಲ ಕೇಳಿದ್ರೆ ಕುಣಿದು ಕುಪ್ಪಳಿಸ್ಬಿಡ್ತೀರಾ. ಅದೇನು ಅಂತ ಬೇಗ ಹೇಳು. ಸುಮ್ಮನೆ ಕೇಳಿದ ತಕ್ಷಣ ಹೇಳಿದ್ರೆ ಮಜಾ ಇರುತ್ತಾ? ಮೊದಲು ಸಸ್ಪೆನ್ಸ್ ಕ್ರಿಯೇಟ್ ಮಾಡಬೇಕು. ನಿಮ್ಮನ್ನೆಲ್ಲ ಟೆನ್ಷನಲ್ಲಿಟ್ಟು ತುದಿಗಾಲಲ್ಲಿ ನಿಲ್ಲೋ ಹಾಗೆ ಮಾಡಿ ಆಮೇಲೆ ಹೇಳಬೇಕು. ನರಹರಿ, ಸುತ್ತಿ ಬಳಸಿ ಮಾತು ಬೇಡ. ಅದೇನು ಹೇಳಬೇಕು ಅಂತಿದೆಯೋ ಬೇಗ ಹೇಳು. ಕರೆಕ್ಟಾಗಿ ಹೇಳಿದ್ದೆ ಅಜ್ಜಿ. ತಾಳ್ಮೆ ಕಳ್ಕೋಬೇಡಮ್ಮ. ವಯಸ್ಸಾದ ನೀನೇ ಹೀಗೆ ತಾಳ್ಮೆ ಕಳ್ಕೊಂಡ್ರೆ ಹೇಗೆ ಹೇಳು? ಒಲಿ ಬಿಡು, ಅದೇನು ಅಂತ ಹೇಳ್ಬಿಡ್ತೀನಿ. ಸಾಕ್ಷಿ ಮತ್ತೆ ಕಮಲ್ ಮದುವೆ ಡೇಟ್ ಫಿಕ್ಸ್ ಆಗೋಯ್ತು. ಹೌದೇನಣ್ಣ? ಇಂಥ ಖುಷಿಯಾದ ವಿಷಯ ಹೇಳೋದಕ್ಕೆ ಇಷ್ಟೊಂದು ಮೀನಾಮಿಷ ಎಣಿಸ್ತಾ ಇದೆಯಲ್ಲ. ಅಬ್ಬಾ, ದೇವ್ರ ದೊಡ್ಡೋನು. ಅಂತೂ ಮದ್ವೆ ನಿಶ್ಚಯ ಆಯ್ತಲ್ಲ. ಅಂದಾಗೆ ಮದ್ವೆ ಯಾವಾಗ ಅಂತಾಯ್ತು? ಮದುವೆ ಇನ್ನೊಂದು 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 ಅದೇನು ಸರಿಯಾಗಿ ಹೇಳಿ ಬಾವಾ, ಯಾಕೆ ನಮ್ಮನ್ನೆಲ್ಲ ಟೆನ್ಷನ್ ಇಡ್ತೀರಾ? ಯಪ್ಪ, ಈ ದೊಡ್ಡಪ್ಪ ಯಾವಾಗಲೂ ತಲೆಗೆ ಮೊಳೆ ಹೊಡಿತಾರೆ. ಯಾವಾಗಲೂ ಹೀಗೆ. ಮದುವೆ ಇನ್ನೊಂದು ತಿಂಗಳಿಗ ಅಲ್ಲ, ಮತ್ತೆ ಇನ್ನೊಂದು ವರ್ಷಕ್ಕ? ಅಲ್ಲವೇ ಅಲ್ಲ. ಮತ್ತೆ ಇನ್ ಯಾವಾಗಣ್ಣ? ನಮ್ಮ ಸಾಕ್ಷಿ ಮತ್ತೆ ಕಮಲ್ ಮದುವೆ ಇನ್ ಒಂದೇ ವಾರಕ್ಕೆ. ಇನ್ನೊಂದು ವಾರಕ್ಕ? ಅಯ್ಯಯ್ಯೋ, ಸಾಕ್ಷಿ ಅತ್ತೆ ಮದುವೆ ವಿಷಯನ ಮೊದಲು ಲಡ್ಡು ಅಣ್ಣಂಗೆ ಹೇಳ್ಬೇಕು. ಲಡ್ಡು ಅಣ್ಣ, ಈ ಅಂಜಲಿ ಅಂತ ಕೆಲಸ ಮಾಡಿದ್ಲು. ಫೋನ್ ಕರ್ಶೀಫ್ ಮಾಡೋದ ಬುದ್ಧಿ ಇಲ್ವಾ ಅವಳಿಗೆ? ಅದು ಒಂದು ಮ್ಯಾಜಿಕ್ಕಾ? ಅವಳು ಬರಲಿ, ಸರಿಯಾಗಿ ಬೆಂಡೆತ್ಸ್ತೀನಿ. ಲಡ್ಡು, ಆ ಫೋನ್ ವಿಷಯ ಹಾಗಿರ್ಲಿ, ಬಿಟ್ಟಾಕೋ. ಆ ಅಣ್ಣ ರೂಮಲ್ಲಿ ಅದೇನು ಮಾತಾಡ್ತಿದ್ದಾನೆ ಅನ್ನೋದೇ ಯೋಚನೆ ಆಗೋಗಿದೆ ನನಗೆ.
ಸರಿ, ಅಂಜಲಿ ಯಾಕಿನ್ನ ಬರಲಿಲ್ಲ? ಸಾಕ್ಷಾತ್ತೆ ಏನಂಜಲಿ, ದೊಡ್ಡಪ್ಪ ಏನ್ ಹೇಳಿದ್ರು? ಸಾಕ್ಷಾತ್ತೆ ಮದ್ವೆ ಮಾಡೇ ಬಿಡ್ತಾರಂತೆ. ಹಾ? ಏನು ಸಾಕ್ಷಾತ್ತೆ ಮದ್ವೆನಾ? ಯಾವಾಗ ಮಾಡ್ತಾರಂತೆ? ಒಂದ್ ದಾರ ಅಂತೆ. ಏನ್ ದಾರ? ಉಡ್ದಾರಣ, ಜನಿವಾರಣ? ಅಯ್ಯೋ ಅದಲ್ಲ ಅದಲ್ಲ, ದಾರ ಮುಂದಿನ ದಾರ. ಈ ಲಡ್ಡು, ಅಂಜಲಿ ಏನು ಹೇಳ್ತಿದ್ದಾಳೆ? ಏನೋ ಒಂದ್ ದಾರ ಅಂತಿದ್ದಾಳೆ. ಈ ಮದ್ವೆಗೂ ಮತ್ತೆ ದಾರಕ್ಕೂ ಏನ್ ಸಂಬಂಧ? ದಾರನಾ? ಏನ್ ದಾರ? ಅಂತೂ ಎಲ್ಲರೂ ಸೇರ್ಕೊಂಡು ಕಮಲ್ ಜೊತೆ ನನ್ನ ಮದುವೆ ಮಾಡಿಸೋದಂತೂ ಗ್ಯಾರಂಟಿ. ಏನು ಹೇಳ್ತಾ ಇದೀಯ ನರಹರಿ? ಒಂದು ವಾರದಲ್ಲಿ ಮದುವೆ ಸಿದ್ಧತೆ ಎಲ್ಲ ಮಾಡ್ಕೊಳಕ್ಕಾಗತ್ತಾ? ಆಗುತ್ತಾ ಅಲ್ಲ, ಆಗುತ್ತೆ ಅಂತ ಚಾಲೆಂಜ್ ತೊಗೊಂಡು ಮಾಡ್ಬೇಕಷ್ಟೇ. ಅಲ್ಲೋ ನರಹರಿ, ಈ ಮದ್ವೆ ವಿಷಯ ಭೂತಕ್ಕೇನಾರ ಗೊತ್ತಾದ್ರೆ ನಮ್ಮನ್ನ ಆಟ ಆಡಿಸ್ಬಿಡುತ್ತೆ. ಭೂತಕ್ಕೆ ಒಂದಕ್ಕೇನ ಬುದ್ಧಿ ಇರೋದು, ನನಗಿಲ್ವಾ ಬುದ್ಧಿ? ಅದಕ್ಕೆ ಟೈಮ್ ಕೊಡದೆ ಒಂದೇ ವಾರದಲ್ಲಿ ಮದುವೆ ಫಿಕ್ಸ್ ಮಾಡಿರೋದು. ಅದು ಸರಿ ಅಣ್ಣ, ಅಂದರೆ ಬೆಳಗ್ಗೆ ಆದ ಎಡವಟ್ಟು ಬಗ್ಗೆ ಬಾಸ್ ಮನೆಯವ್ರು ಏನೂ ಕೇಳಲಿಲ್ವಾ? ಕೇಳದೆ ಇರ್ತಾನೇನೋ, ನಮ್ಮ ಬಾಸ್ ಅಂತ ಕೊಯ್ರಿ ಮೇಲೆ ಕೊಯ್ರಿ ಹಾಕಿದ್ದು. ನಿಮ್ಮ ಮನೆ ವಾಸ್ತು ಸರಿ ಇದೆ ತಾನೇ, ನಮ್ಮ ಕಮಲ್ ಯಾಕೆ ಆ ಥರ ನಡ್ಕೊಂಡ, ನಿಮಗೆ ಬೇರೆ ಎರಡೆರಡು ಕಮಲ್ ಕಾಣಿಸಿದ್ರಿ ಅಂತ ಹೇಳಿದ್ರಿ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿ ನನ್ನ ತಲೆ ತಿಂದುಬಿಟ್ಟ. ನನ್ನ ಮೊಬೈಲಲ್ಲಿ ಇದ್ದ ಕರೆನ್ಸಿ ಎಲ್ಲ ಮುಗ್ದೋಯ್ತು. ಒಂದ್ ಕಡೆ ಈ ಭೂತ, ಇನ್ನೊಂದು ಕಡೆ ನಮ್ಮ ಬಾಸು, ಇಬ್ರು ಸೇರಿ ನನ್ನ ತಲೆ ತಿಂತಾ ಇದ್ದಾರೆ. ರೀ, ಒಂದೇ ವಾರದಲ್ಲಿ ಎಲ್ಲ ಮಾಡಬೇಕು ಅಂದರೆ ಇಷ್ಟು ಬೇಗ ಎಲ್ಲ ಸಿದ್ಧತೆ ಮಾಡ್ಕೊಳಕ್ಕೆ ಹೇಗೆ ಸಾಧ್ಯ? ಯಾರು ಯಾವ ಪ್ರಶ್ನೆ ಕೇಳೋ ಹಾಗೆ ಇಲ್ಲ, ಎಲ್ಲ ಜವಾಬ್ದಾರಿನ ಹೆಗಲ ಮೇಲೆ ಹಾಕೊಂಡು ಮಾಡಬೇಕು ಅಷ್ಟೇ. ಬಾವಾ, ಅವರು ಮದ್ವೆಗೆ ಮುಂಚೆ ಎಂಗೇಜ್ಮೆಂಟ್ನ ಗ್ರ್ಯಾಂಡ್ ಆಗಿ ಮಾಡೋಣ ಅಂತಿದ್ರಲ್ಲ. ಅವರೇನೋ ರೆಡಿ ಇದ್ರು, ಆದರೆ ನಾನು ಈಗಿರೋ ಪರಿಸ್ಥಿತಿ ಅದೆಲ್ಲ ಬೇಡ. ಸಿಂಪಲ್ ಆಗಿ ಮದುವೆಗೆ 2 ದಿವಸ ಮುಂಚೆ ನಿಶ್ಚಿತಾರ್ಥ ಮಾಡಿ ಮುಗಿಸೋಣ ಅಂತ ತೀರ್ಮಾನ ತಗೊಂಡ್ವಿ. ಅಂದರೆ ನಾವು ನಿಶ್ಚಿತಾರ್ಥ ಮದುವೆ ಎರಡಕ್ಕೂ ಸಿದ್ಧ ಆಗಬೇಕು. ಹೌದು, ಆ ಭೂತ ಈ ಮನೇಲಿ ಬ್ಯಾಟ್ ಬೀಸೋ ಟೀಮನ್ನು ಕಟ್ಕೊಂಡಿವೆ. ಬೌನ್ಸರ್ ಹಾಕಿ ಮೂತಿ ತೆಗಿಬೇಕು, ಇಲ್ಲ ಪಿಂಡ ಉಳಿಸಿ ವಿಕೆಟ್ ಉಳಿಸ್ಬೇಕು. ನರಹರಿ, ಮದುವೆ ಬೇಗ ನಿಶ್ಚಯ ಮಾಡಿದ್ದೇನೋ ಸರಿ, ಆದರೆ ನಿಶ್ಚಿತಾರ್ಥ ಮನೇಲಿ ಬೇಡ ಅಂತ ಅನ್ಸುತ್ತೆ. ಹೌದು, ಆ ಭೂತ ಸುಮ್ಮನಿರೋದಿಲ್ಲ, ಏನಾದರೂ ಒಂದು ವಿಘ್ನ ಒಡ್ಡುತ್ತೆ. ವಿಘ್ನ ಒಡ್ಡೋದಲ್ಲ, ಮನುಷ್ಯರನ್ನೇ ಬದಲಾಯಿಸ್ಬಿಡ್ತಾ ಇದೆ. ನರಹರಿ, ನೀನೇ ನೋಡಿದ್ಯಲ್ಲೋ, ನನ್ನೇ ಸಾಕ್ಷಿ ಮಾಡಿ ಆ ಬಾಸನ್ನೇ ಅವ್ರ ಮಗನ ಮಾಡಿ ನನ್ನ ಕೊರಳಿಗೆ ತಾಳಿ ಕಟ್ಸಕ್ಕೂ ಅದು ಹೇಸೋದಿಲ್ಲ. ನಮ್ಮನ್ನ ಹುರಿದು ಮುಕ್ಕುತ್ತಾ ಇದೆ. ಹೌದಲ್ವಾ? ನಾನು ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ವಲ್ಲ. ರೀ, ಈ ಎಂಗೇಜ್ಮೆಂಟು ಮದುವೆ ಇದನ್ನೆಲ್ಲ ಪೋಸ್ಟ್ಪೋನ್ ಮಾಡಿಬಿಟ್ರೆ? ಸಾಧ್ಯನೇ ಇಲ್ಲ. ಈ ಥರ ಹುಚ್ಚಾಟ ಏನಾರು ಮಾಡಿದ್ರೆ ನಮ್ಮ ಬಾಸು ತಲೆ ಕಟ್ಟಿ ಸಂಪಾದನೆ ಬೇಡ ಅಂದ್ಬಿಡ್ತಾನಷ್ಟೇ. ನರಹರಿ, ಅದಕ್ಕೆ ನಾ ಹೇಳಿದ್ದು ಈ ಮನೆ ಬದಲಾಯಿಸ್ಬಿಡೋಣ ಅಂತ. ಏನಮ್ಮ ನೀನು ಮತ್ತೆ ನೀನು ವರ್ಷ ತೆಗೆದಿಯಲ್ಲ? ಆ ಭೂತಕ್ಕೆ ಹೆದರಲ್ಲ, ಅದಕ್ಕೆ ಸಡ್ ಹೊಡೆದು ನಿಂತು ಸಾಕ್ಷಿ ಮದುವೆ ಮಾಡ್ತೀನಿ ಅಂತ ನಾನು ಚಾಲೆಂಜ್ ಮಾಡಿಲ್ವಾ? ಈಗ ಹಿಂದೆ ಹೋದ್ರೆ ಆ ಭೂತ ಆಡ್ಕೊಂಡು ಆಗೋದಿಲ್ವ ನಮ್ಮ? ಹಾಗಾದರೆ ಒಂದು ಐಡಿಯಾ ಅಣ್ಣ, ಎಂಗೇಜ್ಮೆಂಟ್ನ ಬಾಸ್ ಮನೆಯಲ್ಲೇ ಮಾಡಿದ್ರೆ ಹೇಗೆ? ಗುಡ್ ಐಡಿಯಾ ಕಣೋ ಸುಹಾಸ. ನಮ್ಮ ಬಾಸ್ ಇದಕ್ಕೆ ಖಂಡಿತ ಬೇಡ ಅನ್ನೋದಿಲ್ಲ. ಅವ್ರ ಮನ್ಸಲ್ಲೂ ಇದೇ ಆಸೆ ಇದೆ. ನಮ್ಮ ಬಾಸು ಒಪ್ಸೋ ಜವಾಬ್ದಾರಿ ನಂದು. ಈ ನೆಪದಲ್ಲಾದ್ರೂ ಸಾಕ್ಷಿ ಮತ್ತೆ ಕಮಲು ಹತ್ರ ಆಗೋಕೆ ಅವಕಾಶ ಸಿಗುತ್ತೆ. ನೀನೇನು ಹೇಳ್ತೀಯ ವಾಸಂತಿ? ವಾಸಂತಿ, ಯಾಕೆ ಕಣ್ಣಲ್ಲಿ ನೀರು? ಸಾಕ್ಷಿ ಮದುವೆ ಆಗ್ತಾರೆ ನಿಂಗೆ ಇಷ್ಟ ಇಲ್ವಾ? ಅವ್ಳು ಸುಖವಾಗಿರೋದು ಬೇಡವಾ? ರೀ, ಯಾಕೋ ನನ್ನ ಕಣ್ಮುಂದೆ ಬರೀ ನನ್ನ ಮಂಕಿತಾನೇ ಬರ್ತಿದ್ದಾಳೆ. ಅಂಕಿತಂಗೂ ಸಾಕ್ಷಿ ಮದುವೆಗೂ ಏನೇ ಸಂಬಂಧ? ಸಂಬಂಧ ಇದೆ ರೀ. ಮದುವೆ ಆಗೋಳು ಸಂತೋಷವಾಗಿದ್ದಿದ್ರೆ ನಾನು ಖುಷಿ ಪಡ್ತಿದ್ದೆ. ಆದರೆ ಈಗ ಪರಿಸ್ಥಿತಿ ಹಾಗಿಲ್ಲ.
ಸಾಕ್ಷಿಗೆ ಮದುವೆ ಇಷ್ಟ ಇಲ್ಲ ರೀ. ಒಂದು ವೇಳೆ ಇಂಥ ಒಂದು ಪರಿಸ್ಥಿತಿ ನಮ್ಮ ಮಗಳ ಅಂಕಿತಾಗೆ ಬಂದಿದ್ದಿದ್ರೆ ನಾವು ಸಂತೋಷವಾಗಿರ್ತಿದ್ವಾ? ಅಂಕಿತನ ಇಷ್ಟಕ್ಕೆ ವಿರುದ್ಧವಾಗಿ ಅವಳು ಮದುವೆ ಮಾಡೋ ಸಂದರ್ಭ ಬಂದರೆ ನೀವು ಖುಷಿಯಾಗಿರ್ತಿದ್ರಾ? ವಾಸಂತಿ, ಈ ವಿಷಯದಲ್ಲಿ ನಾನು ಯಾರಿಗೂ ದಯಾ ದಾಕ್ಷಿಣ್ಯ ತೋರಿಸೋದಿಲ್ಲ. ತಂಗಿ ಮಗಳು ಎಲ್ಲ ಒಂದು, ಯಾರಿಗೂ ಮುಲಾಜಿಲ್ಲ. ಒಂದು ವೇಳೆ ಅಂಕಿತಾನು ಸಾಕ್ಷಿ ಥರ ನನ್ನ ವಿರುದ್ಧವಾಗಿ ನಡ್ಕೊಂಡ್ರೆ ನಾನು ಅವಾಗಲೂ ಹೀಗೇನೆ ಬೇರೆ ಹುಡುಗನ ನೋಡಿ ಅವಳಿಗೆ ಮದುವೆ ಮಾಡಿಸ್ತೀನಿ. ಅಂತ ಸಂದರ್ಭ ಬರ್ದಿರೋ ಹಾಗೆ ಎಚ್ಚರಿಕೆಯಿಂದ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ.